ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಮಹೇಶ್ವರನ ಶಿವಲಿಂಗ ಸ್ಥಳ, ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ, ಆ ಸ್ಥಳದ ಕೊನೆಯ ವಚನ, ಶಿವಲಿಂಗ ಸ್ಥಳದ ಕೊನೆಯ ವಚನ. ನಾಳೆಯಿಂದ ಮಹೇಶ್ವರನ ಜಂಗಮಲಿಂಗ ಸ್ಥಳ ಅಂದರೆ ಪ್ರಾಣಲಿಂಗಿ ಸ್ಥಳ ಆರಂಭ ಆಗ್ತದ. ಇವತ್ತಿನ ವಚನದಾಗ ಏನು ಹೇಳ್ತಾರಪ್ಪ ಅಂತಂದ್ರೆ, ಸರ್ವವು ಶಿವನಿಂದ ಉದ್ಭವಿಸದ ಎಂದೊಡೆ ಹುಟ್ಟಿದವೆಲ್ಲವೂ ಶಿವನೇ. ಏನಪ್ಪ ಇದು ತತ್ವಜ್ಞಾನ ಬಿಡಿಸೋದು ಎಷ್ಟು ಚಂದ ಬಿಡಿಸ್ತಾರ ಅವರು. ಶಿವನಿಂದ ಹುಟ್ಟಿದ್ದೆಲ್ಲ ಶಿವನೇ ಇರ್ಲಕ್ ಸಾಧ್ಯ ಅದೇನು? ಶಿವನ ಮಕ್ಕಳಂತಂದ್ರೆ ಶಿವನಂಗಿರ್ಬೇಕಂತ ಏನದ? ಸರ್ವವು ಶಿವನಿಂದ ಉದ್ಭವಿಸದವು ಎಂದೊಡೆ ಹುಟ್ಟಿದವೆಲ್ಲವೂ ಶಿವನೇ. ಸೃಷ್ಟಿಕರ್ತ ಮತ್ತು ಸೃಷ್ಟಿ ಬೇರೆ ಬೇರೆ ಆದ ಇಲ್ಲ. ಸೃಷ್ಟಿಕರ್ತನಂಗೆ ಸೃಷ್ಟಿ ಇರ್ಬೇಕಂತೇನಿಲ್ಲ. ಸೃಷ್ಟಿಕರ್ತ ಏನಾದ್ರೂ ಸೃಷ್ಟಿ ಮಾಡಬಹುದು. ಅವ ತನ್ನನ್ನೇ ಸೃಷ್ಟಿ ಮಾಡ್ತಾನಂತೇನು? ಏನ ಟುಸ್ತಲಕತ್ತಲ್ಲ ಸೌಂಡ್. ಅದಕ್ಕೆ ಕೆಲವೊಂದು ದೃಷ್ಟಾಂತಗಳು ಕೊಡ್ತಾರೆ. ಸಕಲ ಬೀಜವ ಬಿತ್ತುವವ ಒಕ್ಕಲಿಗನೆಂದೊಡೆ ಆ ಬೆಳೆಯೆಲ್ಲ ಒಕ್ಕಲಿಗನೇ. ಎಲ್ಲ ದವಸ ಧಾನ್ಯಗಳು ಬೆಳಿತಾನ ಒಕ್ಕಲಿಗ. ಆ ಜೋಳ, ರಾಗಿ, ಗೋಧಿ, ಭತ್ತ ಅವಕ್ಕೆಲ್ಲ ಒಕ್ಕಲಿಗ ಅನ್ಲಕ್ ಬರ್ತದೇನು? ಮಡಿಕೆಯ ಮಾಡುವ ಕುಂಬಾರನೆಂದೊಡೆ ಆ ಮಡಿಕೆ ಎಲ್ಲವೂ ಕುಂಬಾರನೇ. ಕಬ್ಬಿಣ ಮಾಡುವವ ಕಂಬಾರನೆಂದೊಡೆ ಆ ಕಬ್ಬಿಣದ ಸಾಮಾನುಗಳೆಲ್ಲ ಕಂಬಾರನೇ. ನೋಡ್ರಿ ಹೆಂಗ್ ಬಿಡಿಸಿಡ್ಲಕತ್ತಾನ. ಈ ಪರಿಯಲ್ಲಿ ಸಕಲ ಚರಾಚರ ಪ್ರಾಣಿಗಳೆಲ್ಲವನ್ನೂ ಶಿವ ತನ್ನ ವಿನೋದಕ್ಕೆ ಸೇವಕರಿಂದ ಸೃಷ್ಟಿಸಿದೊಡೆ. ಶಿವನ ಸೇವಕರು ಯಾರು? ಬ್ರಹ್ಮ, ವಿಷ್ಣು, ರುದ್ರ. ಅವರೇ ಅವನ ಸೇವಕರು. ಅವರಿಂದ ಸೃಷ್ಟಿಸಿದೊಡೆ ಆ ಸಚರಾಚರದ ಪ್ರಾಣಿಗಳೆಲ್ಲವೂ ಶಿವನೇ. ಹಾಗಾದಡೆ ಅಷ್ಟಾದಶ ವರ್ಣಗಳು ಎಷ್ಟಾದವು? ಅಷ್ಟಾದಶ ಅಂದ್ರೆ 18 ಜಾತಿಗಳು ಎದಕ್ಕಾದವಪ್ಪ? ಕುಂಬಾರ, ಕಂಬಾರ ಹಂಗೆಲ್ಲ ಇದ್ರೆ ಅವ ಪರಮಾತ್ಮನೇ ಅನ್ಬೇಕಿತ್ತಲ್ಲ. ಭವಿ ಭಕ್ತರೆಂಬುವುದು ಏಕಾದವು. 18 ಜಾತಿಗಳು ಯಾಕಾದು? ಭಕ್ತ ಭವಿ ಅಂತ ಯಾಕಾದು? ಆಚಾರ ಅನಾಚಾರ ಅಂತ ಯಾಕಾದು? ಇದು ಕಾರಣವಾಗಿ ಸದಾಚಾರ ಸದ್ಭಕ್ತಿಯಲ್ಲಿ ಇಪ್ಪುದು. ಅಲ್ಲಿಪ್ಪನಲ್ಲದೆ ಎಲ್ಲ ಒಂದೇ ಎಂದು ಬೊಗಳುವ ಚಾಂಡಾಲರಿಗೆ ಅಘೋರ ನರಕ ತಪ್ಪದ ಯಾ ಕೂಡಲ ಚನ್ನ ಸಂಗಮ ದೇವ. ಸಿಕ್ಕಿದ್ದಕ್ಕೆಲ್ಲ ಶಿವ ಶಿವ ಅನ್ಕೋತ ಹೋಗ್ಬೇಡ್ರಿ. ಅದು ಶಿವನ ಸೃಷ್ಟಿ. ಅದಕ್ಕೆ ಹೆಂಗನ್ಬೇಕು? ಪರಮಾತ್ಮ ಎಂತಿಂತವಕ್ಕೆ ಸೃಷ್ಟಿ ಮಾಡಿ ಅನ್ನ ನೀರು ಹಾಕಿ ಬೆಳೆಸ್ಲಕತ್ತಿದಲ್ಲ ಅಂತ ಹೇಳಕ್ಕೆ ಅನ್ಬೇಕೆ ಹೊರತು ಏನನ್ಬಾರ್ದು? ಶಿವನೇ ಎಂತ ಅವತಾರ ತಗೊಂಡು ಹೆಂಗ ಕುಡಿದು ತಿಂದು ಎಲ್ಲಿ ಬೇಕಲ್ಲಿ ಬೀಳಕತ್ತಿದಲ್ಲ ಅನ್ಬಾರ್ದು. ಅವನಿಗೆ ನೀನೇ ಬಿದ್ದಿದಂತ ಅನ್ಬಾರ್ದು, ಶಿವನೇ ಅಲ್ಲಿ ಬಿದ್ದಾನಂತ ಅನ್ಬಾರ್ದು. ಎಂತವಕ್ಕೆ ಸೃಷ್ಟಿ ಮಾಡಿದೆಪ್ಪ ಈ ಜಗತ್ತಿನಾಗ ಅಂತ ಅನ್ಬೇಕು. ಹಾಂಗ ಅದಕ್ಕೆ ಎಲ್ಲಾನು ಶಿವ ಅಂತ ಅನ್ಬೇಡ್ರಿ. ಶಿವನೇ ಬೇರೆ, ಶಿವನ ಸೃಷ್ಟಿನೇ ಬೇರೆ. ಕುಂಬಾರನೇ ಬೇರೆ, ಅವ ಸೃಷ್ಟಿ ಮಾಡಿದ ಮಡಿಕೆನೇ ಬೇರೆ. ಕಂಬಾರನೇ ಬೇರೆ, ಅವ ಮಾಡಿದ ಕಬ್ಬಿಣ ಸಾಮಾನುಗಳೇ ಬೇರೆ. ದವಸ ಧಾನ್ಯಗಳೇ ಬೇರೆ, ಅವನ್ನು ಬೆಳೆಯುವ ಒಕ್ಕಲಿಗನೇ ಬೇರೆ. ಈ ರೀತಿ ತಿಳ್ಕೊಂಡು ಇಲ್ಲಿ ಎಲ್ಲನೂ ಶಿವ ಶಿವ ಅನ್ಲಕ್ಕೆ ಹೋಗ್ಬೇಡ್ರಿ ಅನ್ನೋಂಥ ಮಾತು ಹೇಳಿ ಏನ್ ಮಾಡ್ಬೇಕು? ಅವನಿಂದ ಭಿನ್ನವಾದಂತ ಏನೇನು ಅದವಲ್ಲ ಅವೆಲ್ಲ
ಸದಾಚಾರ ಸದ್ಭಕ್ತಿಯಲ್ಲಿ ಇರಬೇಕು. ಪರಮಾತ್ಮನ ಸದಾಚಾರ ಸದ್ಭಕ್ತಿಯಲ್ಲಿರಬೇಕು. ಯಾರು ಅವನನ್ನ ಸೃಷ್ಟಿ ಮಾಡ್ಯಾರ, ಆ ಸೃಷ್ಟಿ ಮಾಡಿದ ಪರಮಾತ್ಮನಲ್ಲಿ ಇವರಿಗೆ ಭಕ್ತಿ, ಜ್ಞಾನ, ವೈರಾಗ್ಯಗಳು ಸಾಧನೆ ಮಾಡಬೇಕೆ ಹೊರತು ಎಲ್ಲಾನು ಶಿವ ಅಂತ ಅನ್ಲಕ್ ಹೋಗಬಾರ್ದು. ಇದು ಯಾರಿಗೆ ಹೇಳಕತ್ತಾರ? ಅಹಂ ಬ್ರಹ್ಮಾಸ್ಮಿ ಅಲ್ಲದವರಿಗೆ. ಅಹಂ ಬ್ರಹ್ಮಾಸ್ಮಿ ಆದವರಿಗೆ ತಾನು ಶಿವ, ಎಲ್ಲಾನು ಶಿವ. ಅವನದು ಸ್ಟೇಜ್ ಬೇರೆ, ಈ ಸ್ಟೇಜ್ ಬೇರೆ. ಐಕ್ಯ ಸ್ಥಳದೊಳಗೆ ಈ ಮಾತು ಹೇಳಕ್ ಬರಂಗಿಲ್ಲ. ಇದು ಶಿವಲಿಂಗ ಸ್ಥಳದೊಳಗೆ ಹೇಳೋ ಮಾತಿದು ಅಷ್ಟೇ. ಮಹೇಶ ಸ್ಥಳದಾಗ ಹೇಳೋ ಮಾತಿದು. ಎಲ್ಲಾನು ಈಗ ವಿಚಾರ ಸಾಗರ ಕಲಿಯೋದ್ರಕ್ಕಿಂತ ಮೊದಲೇ ನಾವೆಲ್ಲ ವಿಚಾರ ಸಾಗರ ಮುಗಿಸಿವಿ ಅಂತಂದ್ರೆ ಹೆಂಗಾಗ್ತದೆ? ಸಾಧಕನಾಗಿ ಬಂದು ಶುದ್ಧನಾಗಬೇಕು, ಸಿದ್ಧನಾಗಬೇಕು, ಪ್ರಸಿದ್ಧನಾಗಬೇಕು, ಅವಾಗ ವಿಚಾರ ಸಾಗರ ಮುಗೀತು. ಅದ್ ಬಿಟ್ಟಿಗೆ ಒಂದೇ ಸಲ ವಿಚಾರ ಸಾಗರ ಯಾರ್ಯಾರು ಹಿಡ್ಕೊಂಡು ಕೂತಾರ ಎಲ್ಲರೂ ಬ್ರಹ್ಮಜ್ಞಾನಿಗಳಂತ ಅನ್ಲಕ್ ಬರ್ತದೇನು? ಬರಂಗಿಲ್ಲ. ಮೊದಲಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯ ಏನೇನದೋ ಸದ್ಗುಣಗಳನ್ನ ವ್ಯಕ್ತಪಡಿಸಿ ಅಲ್ಲಿ ಸಾಧನೆ ಮಾಡಿ ಆಮೇಲೆ ಐಕ್ಯ ಸ್ಥಳಕ್ಕೆ ಹೋದಾಗ ಎಲ್ಲ ಒಂದೇ. ಈಗ ಎಲ್ಲ ಒಂದೇ ಅಲ್ಲ. ಅಂಗ ಬೇರೆ ಲಿಂಗ ಬೇರೆ ಅಂತ ಮಾಡಿದರೆ ಅಲ್ಲಿ ಪೂಜಾ ಪಾಠ ಧ್ಯಾನ ಮಾಡ್ಲಕ್ ಬರ್ತದೆ. ಅಂಗನೇ ಲಿಂಗ ಅಂತ ಹೇಳಂದ್ರ ಈ ಸ್ಟೇಜ್ ಅದೇನದು, ಅಂಗನೇ ಲಿಂಗ ಅನ್ನೋ ಸ್ಟೇಜ್. ಭಕ್ತ ಮಹೇಶ ಸ್ಥಳದೊಳಗ ಅಂಗನೇ ಲಿಂಗ ಅಲ್ಲ. ಭಕ್ತ ಮಹೇಶ ಇದ್ಯಾವುದು? ತ್ಯಾಗಾಂಗ. ಮತ್ತೆ ಪ್ರಸಾದಿ ಪ್ರಾಣಲಿಂಗಿ ಇದ್ಯಾವುದು? ಭೋಗಾಂಗ. ಶರಣ ಐಕ್ಯ ಇದ್ಯಾವುದು? ಯೋಗಾಂಗ. ಈ ತ್ಯಾಗಾಂಗದೊಳಗೆ ಏನದಪ್ಪ ಅಂತಂದ್ರ ಗುರು ಬೇರೆ, ಶಿಷ್ಯ ಬೇರೆ, ಭಕ್ತ ಬೇರೆ, ಭಗವಂತ ಬೇರೆ, ಸೃಷ್ಟಿ ಬೇರೆ, ಸೃಷ್ಟಿಕರ್ತ ಬೇರೆ. ಆ ಭೇದವಾದಿಗಳ ಏನೇನು ವಿಚಾರಗಳದಾವ ಅವೆಲ್ಲ ಅಷ್ಟು ಈ ಭಕ್ತ ಸ್ಥಳ ಮಹೇಶ ಸ್ಥಳದೊಳಗೆ ಭೇದಗಳು ಅದಾವ. ಏನ್ರಿ ಐಕ್ಯ ಸ್ಥಳ ನಾವು ಶುದ್ಧ ಬ್ರಹ್ಮ ಜ್ಞಾನಿಗಳು, ಇಲ್ಲಿ ಮತ್ತೆ ಭೇದ ಕಲಿಸ್ಲಕತ್ತಿರಲ್ಲ ಅಂತಂದ್ರ ಭಕ್ತ ಸ್ಥಳ ಮಹೇಶ ಸ್ಥಳದೊಳಗ ದ್ವೈತನೇ ಆದ. ಆ ದ್ವೈತ ಸಿದ್ಧಾಂತ ವರ್ಣನೆ ನಡೆದಿತ್ತು ಅಂತಂದ್ರ ಅದು ನಮ್ಮ ಭಕ್ತ ಸ್ಥಳ ಮತ್ತು ಮಹೇಶ ಸ್ಥಳಕ್ಕೆ ಉಪಯೋಗ ಆಗ್ತದೆ. ಭಕ್ತಿ ಎದಕ್ಕೆ ಮಾಡ್ತೀರಿ? ಹೆಂಗ್ ಮಾಡ್ಲಕ್ ಬರ್ತದೆ? ನೀವು ಭಕ್ತಿ ಮಾಡ್ಬೇಕಾದ್ರೆ ಅಲ್ಲಿ ಎರಡಿದ್ರೆ ಭಕ್ತಿ ಮಾಡ್ಲಕ್ ಬರ್ತದೆ. ಒಂದಾದ್ರೆ ಜ್ಞಾನ, ಒಂದೇ ಆಯ್ತಂದ್ರೆ ಜ್ಞಾನ, ಎರಡಿದ್ದಾಗೆ ಭಕ್ತಿ. ಹೀಗಾಗಿ ಸ್ಟಾರ್ಟಿಂಗ್ ಭಕ್ತಿ ಮಾಡ್ಬೇಕಾದ್ರೆ ಅವೆರಡು ಭೇದ ಬೇಕು. ತ್ಯಾಗಾಂಗದೊಳಗ ಮುಂದೆ ಭೋಗಾಂಗದೊಳಗೆ ಏನದಪ್ಪ ಅಂದ್ರೆ ಪ್ರಸಾದಿ ಪ್ರಾಣಲಿಂಗಿ ಅಂತಂದ್ರ ಪರಮಾತ್ಮ ಎಲ್ಲ ನಿಂದೆ ಅಪ್ಪ, ನಿಂದ್ಲಿಂತೆ ನಡೆದವ, ಎಲ್ಲ ನೀನು ಪ್ರಸಾದನೇ ಅಂತ ತಿಳ್ಕೊಂಡು ಭೋಗಿಸದೆ ಭೋಗಾಂಗ. ಮುಂದೆ ಯೋಗಾಂಗ ಅಂತಂದ್ರೆ ಪರಮಾತ್ಮ ನೀನು ಬೇರೆ ಅಲ್ಲ, ನಾನು ಬೇರೆ ಅಲ್ಲಪ್ಪ, ಇಬ್ರು ಒಂದೇ ಅದೀವಿ ಅಂತ ತಿಳ್ಕೊಳ್ಳೋದೇ ಯೋಗಾಂಗ. ಅದಕ್ಕೆ ಈ ಭಕ್ತ ಸ್ಥಳ ಮಹೇಶ ಸ್ಥಳದೊಳಗ ಈ ಭೇದ ಹೇಳಿದ ಕೂಡ್ಲೇನೆ ನಿಮಗ ಗದ್ದಲಕ್ಕೆ ಬೀಳಬಾರದು. ಅಲ್ಲಿ ಭೇದನೇ ಆದ, ಭೇದ ಹೇಳಬೇಕು. ಗುರು ಲಿಂಗ ಜಂಗಮ ಅನುಸಂಧಾನ ಮಾಡಬೇಕು. ಅದು ತನು ಮನ ಧನ ಶುದ್ಧ ಮಾಡ್ಕೊಂಡ್ರಿ ಅಂತಂದ್ರ ಅದು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದ, ಮೋಕ್ಷ ಸಾಧನೆಗೆ ಅನುಕೂಲ ಆಗ್ತದ ಅನ್ನೋಂಥ ವಿಚಾರ ಹೇಳ್ಯಾರ. ಅದಕ್ಕೆ ಇಲ್ಲಿ ಎಲ್ಲನೂ ಪರಮಾತ್ಮ ಅಂತೇಳಿ ಅನ್ನುವಂಥ ಸ್ಟೇಜ್ ಅಲ್ಲ ಇದು. ಅದಕ್ಕೆ ನಾವೇನ್ ಮಾಡ್ಬೇಕು? ಈ ರೀತಿಯಾದ ದೃಷ್ಟಿಕೋನನು ನಮ್ಮ ಹತ್ರ ಇರಬೇಕು. ಒಂದು ಆಂಗಲ್ ಆಫ್ ವ್ಯೂ. ಇರ್ಬೇಕು. ಅದೇ ಹೇಳ್ತಾರ ಅವ್ರು, ಇದನ್ನು ಇರ್ಬೇಕಂತ ಹೇಳ್ತಾರ. ಭಕ್ತ ಸ್ಥಳದಾಗ ಮಹೇಶ ಸ್ಥಳದಾಗ ಹೆಂಗ್ ಭೇದ ಅನ್ನೋದು, ಇದು ಐಕ್ಯ ಸ್ಥಳದಾಗ ಭೇದ ಇಲ್ಲ ಅನ್ನೋದು ಈ ಪರಿಜ್ಞಾನ ಇರ್ಬೇಕು. ಮತ್ತೆ ಐಕ್ಯ ಸ್ಥಳದೊಳಗೆ ಭೇದ ಇಲ್ಲ, ಶರಣ ಸ್ಥಳ ಐಕ್ಯ ಸ್ಥಳದೊಳಗೆ ಭೇದ ಇಲ್ಲ, ಭಕ್ತ ಸ್ಥಳ ಮಹೇಶ ಸ್ಥಳಕ್ಕೆ ಭೇದನೇ ಆದ. ಭೇದ ಇದ್ದಾಗ ರಾಜನೇ ಬೇರೆ, ಸೇವಕನೇ ಬೇರೆ. ಮಧ್ಯದಲ್ಲಿ ಪ್ರಸಾದಿ ಪ್ರಾಣಲಿಂಗಿ ಸ್ಥಳದೊಳಗ ಹೆಂಗದಂತಂದ್ರ ಸೇವಕ ರಾಜನಂತೆ ಕಾಣುತ್ತಿದ್ದಾನೆ.
ರಾಜ ಊರಾಗಿರ್ಲಾರ್ದಾಗ ರಾಜಂದೆಲ್ಲ ಡ್ರೆಸ್ ಹಾಕೊಂಡ್ಬಿಟ್ಟಾನ. ಅವ ರಾಜ ಎಲ್ಲಿಗೋ ಹೋಗ್ಬಿಟ್ಟಾನ, ಬೇರೆ ಊರಿಗೆ 1 ವರ್ಷ ಬರಂಗಿಲ್ಲ ಅಂತ ಕಡೆ ಹೋಗ್ಬಿಟ್ಟಾನ. ಸೇವಕನಿಗೆ ನೋಡಪ್ಪ ನಿಂದ ಆಡಳಿತ ಅದೆಲ್ಲ ಏನೇನ್ ಬೇಕು ಅಂತ ಹೇಳಿದಾಗ ಆ ಸೇವಕ ಏನ್ ಮಾಡ್ಬಿಟ್ಟನ, ರಾಜನ್ ಡ್ರೆಸ್ ಹಾಕೊಂಡು ಸಿಂಹಾಸನದ ಮೇಲೆ ಕೂತ್ಬಿಟ್ಟವ. ಹೆಂಗ್ ಕಾಣ್ಲಕತ್ತಾನ? ಸೇಮ್ ರಾಜ ಕಂಡಂಗೆ ಕಾಣ್ಲಕತ್ತ. ಅವ್ರಿಬ್ಬರದು ಹೆಂಗಿರ್ತದ ಗೊತ್ತಾ? ಸೇವಕ ಮತ್ತು ರಾಜಂದ ಮಜಾ ಡೈಲಾಗ್ ಬೆಂಕಿ ಹತ್ತಂತ ಮಾತವ. ಅವ ಏನು ಸೇವಕನಿಗೆ ರಾಜ ಕೇಳ್ತಾನ ಏನಂತ. ಅಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತದೊಳಗ ಮಜಾ ಹೆಂಗಿರ್ತದಂದ್ರ, ರಾಜಗ ಸೇವಕ ಕೇಳ್ತಾನ, ಈ ಒಂದು ಸಾರಿ ಕೇಳೇ ಬಿಡ್ತಾನ. ಅವನು ಇವನು ಸೇಮ್ ಇರ್ತಾರ, ಇಬ್ರು ಸೇಮ್ ಇರ್ತಾರ, ಮುಖ ಲಕ್ಷಣ ಸ್ವಭಾವ ಎಲ್ಲ ಸೇಮ್ ಇರ್ತದ. ಅದಕ್ಕ ರಾಜ ಕೇಳ್ತಾನ ಏನಂತ, ಸೇವಕನಿಗೆ ಮತ್ತ ಅಪಮಾನ ಮಾಡೋದು ಬೈಯದೇ ಇರ್ತದ. ಏನಲ್ಲೇ ನೀ ಸೇಮ್ ನನ್ನಂಗೆ ಅದೆಯಲ್ಲ, ಸೇಮ್ ಟು ಸೇಮ್ ನನ್ನಂಗೆ ಅದಿ, ಸ್ವಭಾವ ಗುಣ ಎಲ್ಲ ನನ್ನಂಗೆ ಆದಲ್ಲ, ಅದಕ್ಕ ನಿಮ್ಮಮ್ಮ ಏನು ನಮ್ಮ ಅಪ್ಪನ ಸೇವಕಿಯಾಗಿ ಎಂದರೆ ಕೆಲಸ ಮಾಡ್ಯಾಳೇನು ಅಂತ ಕೇಳ್ತಾನ. ಅಂದತ್ನಾಗ ಅವನು ಏನ್ ಕಡಿಮೆ ಇರಂಗಿಲ್ಲ, ವಿಶಿಷ್ಟಾದ್ವೈತ ಸಿದ್ಧಾಂತ. ಅವ ಹೆಂಗಿರ್ತಾನ, ಇವ ಏನ್ ಉತ್ತರ ಕೊಡ್ತಾನ ಗೊತ್ತದ? ಹಾಂಗ ಅಲ್ಲ ಮಹಾರಾಜ ಅಂತಾನ. ನಾವಿಬ್ರು ಒಂದೇ ಇರೋದಕ್ಕೆ ಕಾರಣ, ಒಂದೇ ತರ ಇರೋದಕ್ಕೆ ಕಾರಣ ನೀವೇನ್ ಅನ್ಕೊಂಡಿರಿ ಹಂಗಿಲ್ಲ ಮಹಾರಾಜ, ಅದಕ್ಕೆ ಕಾರಣನೇ ಬೇರೆ ಅದ ಮಹಾರಾಜ, ತಪ್ಪು ತಿಳ್ಕೊಬೇಡ್ರಿ ಅಂತಾನ. ಏನಪ್ಪ ಅಂದ್ರ, ನಮ್ಮಪ್ಪ ನಿಮ್ಮ ಅಮ್ಮನ ಬಳಿ ಸೇವಕನಾಗಿದ್ದ ಅಂತಾನ. ಈ ವಿಶಿಷ್ಟ ಅದ್ವೈತ ಸಿದ್ಧಾಂತ ನಡ್ವರ್ಕ್ ಏನ್ ಅದ ಅಲ್ರಿ, ಅರ್ಧ ದ್ವೈತದ ತಗೊಂಡಾರ, ಅರ್ಧ ಅದ್ವೈತದ ತಗೊಂಡು ಮಿಕ್ಸ್ ಮಾಡ್ಯಾರ ಅವ್ರ. ಅದು ಸ್ವಂತದ್ದು ಏನು ಇಲ್ಲೇ ಇಲ್ಲ, ಅಲ್ಲಿ ಮಿಕ್ಸ್ ಅದ, ಕಲಬೆರಕೆ ಸಿದ್ಧಾಂತ. ಅದರದ್ದು ಒಂದು ಸ್ಟೇಜ್ ಭೋಗಾಂಗ. ಇವೆಲ್ಲ ಏನದವ, ಆಡ ಮಾತುಗಳು, ಆಡಬಾರ್ದ ಮಾತುಗಳು ಎಲ್ಲ ಇರ್ತಾವ. ಆ ಸಿದ್ಧಾಂತದವ್ರು ಕೇಳಿದ್ರನ ಮತ್ತೆ ಜಗಳಕ್ಕೆ ಬರ್ತಾರ. ಹಿಂಗಿರ್ತಾವ. ಆಡ್ಬೇಕ. ಈಗ ಅದ್ವೈತದವ್ರ ಬಳಿ ವಾದ್ರಿ ಅಂದ್ರೆ ದ್ವೈತದವ್ರು ಅವ್ರಿಗೆ ಬೈತಿರ್ತಾರ. ಅದ್ವೈತ ಅಂದ್ರೆ ಎಲ್ಲ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಅಂತಿರ್ತಾರ. ಮತ್ತ ನಿಮ್ಮ ಅಮ್ಮಗೆ ಯಾಕೆ ಸೆಪರೇಟ್ ಮಾಡ್ತಿದ್ವಿ, ನಿನ್ನ ಹೆಣತಿಗೆ ಯಾಕೆ ಸೆಪರೇಟ್ ಮಾಡ್ತಿದ್ವಿ, ಇಬ್ಬರಿಗೆ ಒಂದೇ ಅಂತ ತಿಳ್ಕೊಬೇಕಂತ ಇವ್ರು ಅಂತಾರ. ಇವ್ರದೊಂದು ಬೇರೆ ಟೈಪ್ ಜಗಳ. ಇವೆಲ್ಲ ಹಿಂಗೆ ಅದಾವ. ಇವೇನದಾವ ಎಲ್ಲ ಸಿದ್ಧಾಂತದಲ್ಲಿ ನಿಷ್ಠೆ ಇರಲಾರ್ದೆ, ಸಿದ್ಧಾಂತದ ಸರಿಯಾದ ಜ್ಞಾನ ಇರಲಾರ್ದೆ ಜಗಳ ಮಾಡಿದ್ದೇ ಕರೆ ಹಾಕಿ ಕುಂತವ್ರು. ಅದಕ್ಕೆ ಏನಾಯ್ತು, ಅಗಸ್ತ್ಯ ಮಹರ್ಷಿ ಒಬ್ಬೊಬ್ಬರ ಬಳಿ ಒಂದೊಂದು, ಮೊದಲ ದ್ವೈತನು ತಿಳ್ಕೊಂಡ, ಅಲ್ಲಿ ಒಂದು ರೀತಿ ದೃಷ್ಟಾಂತಗಳು, ಅಲ್ಲಿ ಅವ್ರದೇ ಖರೆ ಅನ್ನಂಗೆ ಹೇಳ್ತಾರ. ವಿಶಿಷ್ಟಾದ್ವೈತಕ್ವಾದ ಅವ್ರದ್ದು ಒಂಥರ ಅವ್ರದೇ ಖರೆ ಅನ್ನಂಗೆ ಹೇಳ್ತಾರ. ಅದ್ವೈತಕ್ವಾದ ಅವ್ರದೇ ಒಂದು ತರ ಅವ್ರದೇ ಖರೆ ಅಂದಾಗ ಸತ್ಯ ವಸ್ತು ಒಂದೇ ಅದ, ಸತ್ಯ ಜ್ಞಾನ ಒಂದೇ ಅದ. ಆ ಒಂದೇ ಜ್ಞಾನಕ್ಕ ಈ ಪರಿ ಇವರೆಲ್ಲ ಹೇಳಿ ಗುದ್ದಾಡ್ತಾರ, ನಮ್ ತಲೆ ಕೆಡಿಸ್ತಾರಲ್ಲ, ಯಾವುದು ಖರೆ ಅಂತೇಳಿ ಮತ್ತೆ ತಲೆ ಕೆಡಿಸ್ಕೊಂಡು ಕೂತ್ಬಿಟ್ಟ. ಅವಾಗ ರೇಣುಕಾಚಾರ್ಯರು ಉದಯ ಅತ್ಯವಶ್ಯಕ ಆಯ್ತು ಜಗತ್ತಿನೊಳಗೆ. ಅತ್ಯಂತ ದೊಡ್ಡ ಮಹರ್ಷಿ, ಸಪ್ತ ಸಾಗರವನ್ನ ಕುಡಿದಂತ ವೇದ, ಆಗಮ, ಉಪನಿಷತ್, ಶಾಸ್ತ್ರ, ಪುರಾಣ, ಇತಿಹಾಸ ಎಲ್ಲ ಕುಡಿದು ಒಂದು ಗುಟುಕಿನ ಕುಡಿದ್ಬಿಟ್ನಂತ. ಅಂತವನು ತಲೆ ಕೆಡ್ಸ್ಕೊಂಡು ಕೂತಾನಂತ ಅಂದ್ಮೇಲೆ ಪರಮಾತ್ಮ ಬರ್ಲಾರ್ದು ಏನ್ ಮಾಡ್ತಾನೆ, ಅವರ ಅಪ್ಪ ಬರ್ಬೇಕು. ಅವಾಗ ರೇಣುಕಾಚಾರ್ಯರು ಬಂದು ಅವ್ರೇನ್ ಹೇಳ್ತಾರ, ಪರಮಾತ್ಮ ಅನ್ನೋದು ಒಂದೇ ವಸ್ತು ಅಪ್ಪ, ಅದು ನನ್ನನ್ನು ಬಿಟ್ಟಿಲ್ಲ, ನಿನ್ನನ್ನು ಬಿಟ್ಟಿಲ್ಲ, ಎಲ್ಲರೊಳಗೂ ಇರೋದು ಒಂದೇ ವಸ್ತು. ಆ ವಸ್ತುವನ್ನ ತಿಳ್ಕೋಬೇಕಾದ್ರೆ
ದ್ವೈತದಿಂದ ಆರಂಭವಾಗಿ ಅದ್ವೈತಕ್ಕೆ ಹೋಗಿ ಮುಗಿತದ. ಮಧ್ಯದ ಸ್ಥಿತಿಯಲ್ಲಿ ವಿಶಿಷ್ಟಾದ್ವೈತ ಇರ್ತದ. ಅದಕ್ಕೆ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಅಂತಾರೆ. ತ್ಯಾಗಾಂಗದೊಳಗೆ ಭಕ್ತ ಸ್ಥಳ, ಮಹೇಶ ಸ್ಥಳ, ಭೋಗಾಂಗದೊಳಗ ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಯೋಗಾಂಗದೊಳಗ ಶರಣ ಮತ್ತು ಐಕ್ಯ ಸ್ಥಳ ಅಂತ ಈ ರೀತಿ ಇರ್ತಾವಂತೇಳಿ 101 ಸ್ಥಳಗಳು ಜಗತ್ತಿನೊಳಗ ಅವ ಅಗಸ್ತ್ಯ ಮಹರ್ಷಿ ಕೇಳ್ಕೊತಾನ. ಒಂದೊಂದು ಸಿದ್ಧಾಂತದ ಸುದ್ದಿ ತೆಗೆದಂಗೆಲ್ಲ ಅದು ಒಂದು ಸ್ಟೇಜ್ ಅಂತ ಇವ್ರು ಹೇಳ್ಕೊತೋಗಿ 101 ಸ್ಥಳ ಮಾಡಿಟ್ಬಿಡ್ತಾರೆ. ಅದನ್ನು ತಿಳ್ಕೋಬೇಕು, ಇದನ್ನು ತಿಳ್ಕೋಬೇಕು, ಅದರದ್ದು ಪರಿಜ್ಞಾನ ಇರಬೇಕು, ಇದರದ್ದು ಪರಿಜ್ಞಾನ ಇರಬೇಕು. ಎಲ್ಲನೂ ನಮಗೆ ಒಂದೊಂದು ಸ್ಟೆಪ್ ನೋಡಪ್ಪ, 101 ಸ್ಟೆಪ್ ಇದ್ದಂಗ. ನಾವು ಬ್ರಹ್ಮ ಅಂತ ತಿಳ್ಕೋಬೇಕಾದ್ರೆ ಇವೆಲ್ಲ 101 ಸ್ಟೆಪ್ ನಮಗೆ ಅಡ್ಡಿ. ಇವುಗಳನ್ನ ದಾಟಿ ಹೋಗ್ಬೇಕು, ಇವುಗಳನ್ನ ಮೆಟ್ಟಿ ಹೋಗ್ಬೇಕು, ಇವುಗಳನ್ನ ತುಳಿದ ಮೇಲೆ ಹೋಗ್ಬೇಕು ನಾವು ಅಂತ ರೇಣುಕರು ಹೇಳ್ಕೊತ ಹೋಗ್ತಾರೆ. ಅವಾಗ ಅವನಿಗೆ ಸಮಾಧಾನ ಅಗಸ್ತ್ಯ ಮಹರ್ಷಿ. ಆಯ್ತು, ವಿಚಾರ ಸಾಗರಕ್ಕೆ ಹೋಗವ್ರೆ. ಮತ್ತೇನಾರ ಇದ್ರೆ ಹೇಳ್ರಿ ತಕರಾರು. ಕರ್ನಾಟಕ, ಕೇರಳ, ತಮಿಳುನಾಡು 3 ಕಡೆ ಹುಟ್ಟದ ದ್ವೈತ. ಕರ್ನಾಟಕದಾಗ ಹುಟ್ಟ್ಯಾರ, ತಮಿಳುನಾಡಿನೊಳಗ ಯಾವುದದು ವಿಶಿಷ್ಟಾದ್ವೈತ ಹುಟ್ಟ್ಯಾರ, ಕೇರಳದೊಳಗ ಶಂಕರಾಚಾರ್ಯರದು ಅದ್ವೈತ ಹುಟ್ಟ್ಯದಂದ್ರೇನು ಅವು ದರ್ಶನಗಳು ಮೊದಲಿಂದ ಅದಾವ. ಇವ್ರು ಏನ್ ಮಾಡ್ತಾರ, ಅದನ್ನ ಉದ್ಧಾರ ಮಾಡ್ತಾರ. ಈಗ 28 ಶಿವಾಗಮಗಳಲ್ಲಿ ಶಿವತತ್ವ ಇತ್ತು. ಆಮೇಲೆ ರೇಣುಕಾಚಾರ್ಯರು ಬಂದಾಗ ಉದ್ಧಾರ ಮಾಡಿದ್ರು. ಆಮೇಲೆ ಬಸವಾದಿ ಶರಣರು ಬಂದಾಗ ಉದ್ಧಾರ ಮಾಡಿದ್ರು. ಅವು ದರ್ಶನ ಶಾಸ್ತ್ರ ಮೊದಲಿಂದ ಋಷಿ ಮುನಿಗಳ ಕಾಲದಿಂದ ಅದಾವ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಎಲ್ಲ ಅವು ಏನು ಇವ್ರಲಿಂತ ಉತ್ಪನ್ನ ಆಗ್ಯಾವಂತಲ್ಲ, ಇವ್ರು ಉದ್ಧಾರ ಮಾಡಿದವ್ರು. ಅವುಗಳನ್ನು ಮತ್ತ ಬೈಲಿಗೆ ತಂದವ್ರು ಪ್ರಕಾಶಕರು. ಅದು ಇದು ಹಾಕ್ರಿ, ಲಕ್ಷ್ಮಣ ರೇಖಾ ಹಾಕೊಂಡ್ಬಿಡ್ರಿ, ಹೋಗ್ತವ. ಅದು ಏನ್ ಮಾಡಿದ್ರಿ ಕೂಡ ನಿನ್ ಮೊನ್ನೆ ಊರಿನ ಬಂದ ಕೂಡಲೇ ಒಪ್ಪನ್ ಚಾ ಮಾಡಿದ್ವಿ, ಒಪ್ಪನ್ ಇಟ್ಬಿಟ್ಟಿದ್ವಿ, ಹಲ್ಲಿ ಹೋಗ್ಬಿಟ್ಟದ, ಹಲ್ಲಿ ಹಾಕಿ ಗುರಿಸ್ಬಿಟ್ಟಿದ್ರಿ ಚಾನೆ. ಓಹೋ, ಅದು ದೊಡ್ಡ ಇಲ್ಲ, ನಾವು ನೋಡ್ಲಾಕ ಹಂಗೆ ಕುಡಿದಿದ್ದೆ. ಅವ್ನು ಏನೇನು ನಾವು ಹಾಕಿದ್ವು ದೇವ್ರಿಗೆ ಏನಾಗ್ತಿತ್ತು ಹಳಿ ಅಂಗಿ ಹೋಗಿ ಹೊಸ ಅಂಗಿ ಬರ್ತಿತ್ತು. ಏನಾಗ್ತಿತ್ತಪ್ಪ ಅಂತದ್ದು. ಏನಿಲ್ಲ, ಅಡಿಗೆ ಮನೆಯಾಗ ಅಲ್ಲಿ ಇತ್ತಂತಂದ್ರ ಸ್ವಲ್ಪ ಓಡಿಸ್ಬೇಕಾದ. ಅದನ್ನು ಮಸ್ತ್ ಹುಷಾರಿರ್ತದ, ಏನೋ ಅಪ್ಪಿ ಬಿದ್ದಿರ್ತದ. ಅದು ಅಡಿಗೆ ಮನೆಯಾಗ ಇತ್ತಂದ್ರ ಜಗ್ಗಿ ಹುಳಗಳು ಕಂಟ್ರೋಲ್ ಮಾಡ್ತದವು. ಜಿರಳೆ ಪರಳೆ ಎಲ್ಲ ತಿಂದು ಖಾಲಿ ಮಾಡಿಬಿಡ್ತವು. ಇಲ್ಲಾಂದ್ರೆ ಮನೆ ತುಂಬ ಹುಳ ಆತಾವ ಅಡಿಗೆ ಮನೆಯಾಗ. ಏನೋ ಒಂದು ಕೆಟ್ಟ ಸಮಯ ಗೆದ್ದಿರಿ, ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಧನ್ಯವಾದ ಪರಮಾತ್ಮ. ಅದು ಏನು ಏನು ಗೊತ್ತಿಲ್ಲ, ಅದು ಬಿದ್ದ ಅದು ಏನೋ ತಪ್ಪಿ ಬಿದ್ದಿರ್ತದ್ರಿ, ಅದು ನೀವ್ಯಾಕೆ ಹಾಕಿ ಕುದಿಸಿರ್ತೀರಿ, ತಾನೇ ಬಿದ್ದಿರ್ತದೆ. ಅದು ತಪ್ಪೇನೋ ತಪ್ಪಿ ಅದು ಚಾ ಮಾಡಿ ಇಟ್ಟಲ್ಲಿ ಇಟ್ಟ ಕೂಡಲೇ ಅದು ಏನಾಗ್ಯದ, ಅದು ಏನೋ ಇದು ಬಂದ ಕಾಣಿಸ್ತದ, ಒಳಗೆ ಹೋಗ್ಯದ ಕಾಣಿಸ್ತದ್ರಿ. ಅದು ಒಳಗೋಗ್ಯದ ಬಂದ ಹಂಗೆ ಬೆಚ್ಚ ಮಾಡ್ಬೇಕಂತೆ. ಯಾಕೆಂದ್ರೆ ಇದು ಹಚ್ಚಿ ಚಾಲು ಮಾಡಿಬಿಟ್ಟಿನಿ. ಅದು ಕೂತದು ಕೂತ್ಮೇಲೆ ನನ್ಗೆ ಯಾಕೋ ನಾ ನೋಡ್ತಿರ್ತೀವಿ ಯಾವಾಗ ಚಮಚಿ ಹಾಕಿ ತಿಂದ ಅದು ಹಾಕೋದಿಲ್ಲ ಅಂತ ಹೇಳಿ ಹಿಂಗೆ ಎದ್ದು ನೋಡಕತ್ತ ಹಲ್ಲಿ ಬಂತು. ಮತ್ತೆ ನನ್ನ ಬಾಡಿ ನನಗೇನು ಸೌಕರ್ಯ ಮೊದಲು ಚಹಾ ಮಾಡಿ ಕುಡ್ದಾಳು ಇನ್ನು ಅಕ್ಕಿ ಕುಡ್ದಾಳ, ನನಗೆ ಹಿಂಗೆ ಸೌಕರ್ಯ
ಹತ್ತಿರ್ತಾವ. ಮೊದಲೇ ಮಾಡಿದ್ದೀನಿ ಕುಡ್ದೀನಿ, ಮತ್ತೆ ನಾನು ಮುಂದೆ ಮಾಡಿ ಕುಡ್ದೀನಿ ಅಂತ ಅನ್ಕೊಂಡು ನಾನು ಮಾಡ್ತಿಲ್ಲ. ಆಮೇಲೆ ಹಿಂದ್ಗಡೆ ನನಗನಷ್ಟು ಮಾಡಿಟ್ಟು ಇದೆಲ್ಲ ಹಿಂದ್ಗಡೆ ಅಲ್ಲಿ ಏನೋ ಇದು ಮಾಡಕ್ ಬಂದ್ರೆ ಅವಾಗ ಇದು ಆಗಿಲ್ಲ ಅಂತ ನನಗೆ ಬರ್ತಾ ಇದ್ದೇನೆ. ಸರಿ ಬಿಟ್ಟು ಮಾಡ್ತಾರೆ. ಆ ಬೊಗಣಿ ಚಂದ ಭತ್ತ ಬಿಸಿ ನೀರು ಹಾಕಿ ಕುದಿಸ್ರಿ ಸ್ವಚ್ಛ. ಇಲ್ಲ ಬೋಗಾಣಿ ಅವ್ ಯಾರು ಯೂಸ್ ಮಾಡಿದ್ರೆ ಬೋಗಾಣಿ ಹಾಕಿ ಹೊಗಲ್ ಬಿಟ್ಟವ್ರಿಗೆ. ಒಗಿಬಾರ್ದು, ಬಿಸಿ ನೀರು ಹಾಕಿ ಕುದಿಸಿದ್ರೆ ಆಯ್ತು ಏನಾದ್ರು. ಆ ಬೊಗಣಿ ಮತ್ತೆ ಎದೆದಕ್ಕೆ ಬರ್ತದ, ಒಂದೀಟು ಮಣ್ಣು ಹಾಕಿ ಒಂದೆರಡು ಬೀಜ ಹಾಕಿದ್ರೆ ಮತ್ತೆ ಸಸಿ ಬರ್ತಾವ ಅದ್ರಾಗ. ಆದ್ರ ಇಷ್ಟೆಲ್ಲ ಜ್ಞಾನ ಇದ್ರೂ ಅಂಜ ಗುಣ ಒಂದಂದ್ರೆ ಒಳಗೆ ಪ್ರಾಣ ಇದ್ದದಕ್ಕೆ ಪ್ರಾಣ ತನ್ನ ಸ್ವಭಾವ ವ್ಯಕ್ತಪಡಿಸ್ತದ. ಅಂದ್ರ ಈ ತರ ಅಂಜಿಕೆ ಬಂದದಂತಂದ್ರ ಇದು ಜ್ಞಾನದ ಅಂಜಿಕೆ ಅಲ್ಲದ, ಅಜ್ಞಾನದ ಅಂಜಿಕೆ. ಪ್ರಾಣ ಭಯ ಹುಟ್ಟಿಸ್ತದ ಅಷ್ಟೇ. ಪ್ರಾಣ ಅದಲ್ಲ ಒಳಗ, ಅದು ತನ್ನ ಸ್ವಭಾವ ತಾನು ವ್ಯಕ್ತಪಡಿಸಿರ್ತದ. ಅರಿವು ಇದ್ದೇ ಇರ್ತದೆ. ನಾವು ಹೇಳೋದೇನು ಅವ್ರಿಗೆ ನಾವು ಹೇಳೋದಲ್ಲ, ಅವ್ರಿಗೆ ಅದು ಅರಿವು ಇದ್ದೇ ಇರ್ತದೆ. ಓಕೆ, ನೋಡ್ರಿ ಹೆಂಗ ಫಸ್ಟ್ ಕ್ಯೂನಾಗ ನಾನೇ ಇದೀನಿ. ನಾವು ಹೋಗೋ ತನಕ ಯಾರು ಹೋಗಂಗಿಲ್ಲ. ಶುದ್ಧ ಬ್ರಹ್ಮ ಪೀಠದಾಗ ಬರಲಿಟ್ಕೊಂಡ್ಬಿಡ್ರಿ. ಅಗ್ರಿ ಯಾರು ಒಬ್ಬರು ಹೆಣನು ಅಟೆಂಡ್ ಆಗಕ್ಕೆ ಸಾಧ್ಯ ಇಲ್ಲ. ಇದು ವಿಚಾರ ಸಾಗರ ಹೋಗದೇ ಇಲ್ಲ ಅಲ್ಲಿ. ನೋ ಯಾರು ಅಮರತ್ವ ಪಡ್ಕೊಂಡು ಅಮರರಾಗಿ ಬಿಡೋದು. ಮುಂದೇನ್ ಮಾಡೋದು? ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಇವತ್ತ ಏನ್ ಮಾಡ್ಬೇಕಪ್ಪ ಅಂತಂದ್ರ, ಈ ಒಂದು ಶರಣರಿಗೆ ಧನ್ಯವಾದ ಹೇಳಂತ ಕೆಲಸ ಮಾಡೋಣ. ಮುಂದೆ 108 ಮಾಡಿರಲ್ಲ, ಅದರ ಮುಂದಿನ 108 ಶರಣರ ಸ್ತೋತ್ರಗಳನ್ನು ಮಾಡೋಣ. ಪರಮಾತ್ಮನಿಗೆ ಧನ್ಯವಾದ ಹೇಳಬೇಕು. ನಮ್ಮ ಕಲ್ಯಾಣಪ್ಪ ಶರಣರ ಒಂದು ಪರಿವಾರ ಸುರಕ್ಷಿತವಾಗಿ ಉಳಿಸಿದ್ದಕ್ಕೆ ಧನ್ಯವಾದ ಹೇಳಬೇಕು ಪರಮಾತ್ಮನಿಗೆ. ಅದು ನಮ್ಮೆಲ್ಲರ ಕರ್ತವ್ಯ. ಹೇಳ್ಬೇಕಲ್ರಿ? ಏನೇನೋ ಅನಾಹುತ ಆಗ್ತತ್ರಿ, ಏನ್ ಮಾಡ್ಬೇಕು? ಪರಮಾತ್ಮ ಥ್ಯಾಂಕ್ ಯು ಅನ್ಬೇಕು. ನೀವು ಶರಣಾರ್ಥಿ ಹೇಳ್ರಿ. ಉಳಿದದ್ದೆಲ್ಲ ಪಾಠ ಆಮೇಲೆ ಮಾಡೋಣ. ಶರಣರಿಗೆ ಧನ್ಯವಾದ. ಇದು ಯಾಕಪ್ಪ ಈಗ ಹೇಳ್ತಾ ಇದು ಸ್ತೋತ್ರ ಯಾರ ಸಲುವಾಗಿ ಅಂತಂದ್ರ, ಪರಮಾತ್ಮನಿಗಾಗಿ ಒಂದು ಧನ್ಯವಾದ. ನಮ್ಮ ಶುದ್ಧ ಬ್ರಹ್ಮನಿಷ್ಠ ಕಲ್ಯಾಣಪ್ಪ ಶರಣರ ಒಂದು ಪರಿವಾರ ಸುರಕ್ಷಿತವಾಗಿ ಉಳಿಸಿದ್ದಕ್ಕಾಗಿ. ಒಂದು ಸಣ್ಣ ತಪ್ಪಾದ್ರೂ ಏನೆಲ್ಲ ಆಗಂತ ಅನಾಹುತ ತಪ್ಪಿಸ್ಯಾನ ಪರಮಾತ್ಮ. ನಮ್ಮ ತಾಯಿ ತವ್ರ ಮನಿ ದೇವ್ರಿಪ್ಪಿರಿಗೆ ಒಳಗ ಅವ್ರದ್ದು ತವ್ರ ಮನಿ ಹೊಲ, ಬಹಳ ಹೊಲಗಳವು. ಆ ಹೊಲಗಳೊಳಗ ಒಬ್ಬ ಸೀತಾರಾಮ್ ಅಂತೇಳಿ ಇದು ಮಾಡ್ತಿದ್ರು. ಅವರು ಹೊಲ ಮಾಡೋರು, ಚಟ್ನಳ್ಳಿ ಸುಬೇದಾರರವರು. ಅವರು ಈ ಹೊಲ ನೋಡ್ಕೊತಿದ್ರು. ನಮ್ಮ ಹೊಲಗಳೆಲ್ಲ ಅವ್ರು ನೋಡ್ಕೊತಿದ್ರು, ನಮ್ಮ ಅಜ್ಜನ ಹೊಲಗಳು. ಅವರು ಮನಿಗೆ ಒಬ್ಬಕಿ ಹೆಣ್ಮಗಳು ಬಂದು ಹೋಗ್ಯಾಳ.
ಯಾಕೆ ಬಂದು ಹೋಗ್ಯಾಳೋ, ಯಾವಾಗ ಬಂದು ಹೋಗ್ಯಾಳೋ, ಒಟ್ಟು ಬಂದು ಹೋಗ್ಯಾಳ. 1 ಡಜನ್ ಬಾಳೆಹಣ್ಣು ತಂದು, ಅಗ್ದಿ ತಾಜಾ ಇರೋಂಥ ಬಾಳೆಹಣ್ಣು ತಂದು ಕೊಟ್ಟೋಗ್ಬಿಟ್ಟಾಳ್ರಿ. ಆಕೆ ಯಾರು ಹೆಣ್ಮಗಳು, ಯಾರು ಎಲ್ಲಿ ಬಂದಳು, ಏನು ಪರಿಚಯ, ಏನೇನು ಗೊತ್ತಿಲ್ಲ. ಅವ್ರ ಸುಬೇದಾರರು ಬೇಕಾದಷ್ಟು ಹೊಲ ಮನಿ ನೋಡ್ಕೊಳ್ಳೋರು, ನಮ್ಮ ಹೊಲನೂ ಅವ್ರು ನೋಡ್ಕೋತಿದ್ರು, ಮಠಕ್ಕೆ ಬರ್ತಿದ್ರು, ಓದ್ತಿದ್ರು, ದರ್ಶನ ಏನು ಇವ್ರು ಕೊಟ್ಟಟ್ಟು ಅವ್ರು ತೊಗೊಂಡಟ್ಟು, ಯಾವಾಗನೂ ನಾವು ಗುರುಗಳ ಸೇವೆ ಅಂತೇಳಿ ಮಾಡ್ತಿದ್ರು. ಬಾಳೆಹಣ್ಣು ತಂದಿಟ್ಟ ಮೇಲೆ ಮನೆಯಾಗ ಬೇಕಾದಷ್ಟು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಒಬ್ರು ಬಾಳೆಹಣ್ಣು ತಿಂದಿಲ್ಲ, ಹಂಗೆ ಉಳ್ದವ್. ಹಂಗೆ ಇಟ್ಟರ ಟೇಬಲ್ ಮೇಲೆ. ಒಂದು 10-15 ವರ್ಷ ಹಿಂದಿನ ಮಾತು. ಮರ್ದಿನ ಮುಂಜಾನೆ ನೋಡಿದ್ರೆ ಬಾಳೆಹಣ್ಣು ಸುಲಿದ್ರೆ ಎಲ್ಲ ಬಾಳೆಹಣ್ಣು ನೀಲಿ ಬಣ್ಣ, ಒಳಗೆ ಪಾಯ್ಸನ್, ಬ್ಲೂ ಬರೋಣ. ಅಕಸ್ಮಾತ್ ತಿಂದಿದ್ರೆ ಏನಾಗಬೇಕಿತ್ತು, ಅದನ್ನೆಲ್ಲ ಅವರು ಟೆಸ್ಟಿಂಗ್ ಲ್ಯಾಬಿಗೆ ಕಳಿಸಿ ಎಲ್ಲ ನೋಡಿದ್ರು ಅದು ಯಾರು ಹೆಣ್ಮಗಳು, ಯಾಕೆ ಬಂದಳು, ಯಾವಾಗ ನೀರು ಕೇಳಕತ್ತೇಳಿ ಬಂದು 1 ಡಜನ್ ಬಾಳೆಹಣ್ಣು ಇಟ್ಟು ಹೋಗ್ಬಿಟ್ಟಾಳ. ಅವ್ರು ನೋಡ್ರಿ ದ್ವೇಷ ಜನರು ಹೆಂಗೆ ಸಾಧಿಸ್ತಿರ್ತಾರ ಗೊತ್ತಾಗ್ಲಾರ್ದಂಗ. ಬಹಳ ಹುಷಾರಾಗಿರ್ಬೇಕು. ಪರಮಾತ್ಮ ನಿನ್ನ ಸೇವಾ ಮಾಡೀನಿ ಅಂತೇಳಿ ನನ್ನ ಸಂಸಾರ ಉಳಿತಪ್ಪ. ಎಲ್ಲರೂ ಮನ್ಯಾಗ ಬಾಳೆಹಣ್ಣು ಒಂದೊಂದು ತಿಂದು ಬಿಟ್ಟಿದ್ರೆ ಮಲ್ಕೊಂಡ್ಬಿಡ್ತಿದ್ದೇವೆ ಎಲ್ಲರೂ. ಇವೆಲ್ಲ ಒಂದೊಂದು ಘಟನೆಗಳು ನೆನಪಾತಾವ ನಮಗೆ. ಈಗ ಇವ್ರು ಹೇಳಿದ ಕೂಡ್ಲೇನೆ ಹೆಂಗಿರ್ತದಲ್ಲಪ್ಪ ಇದು ಸ್ಥಿತಿ. ಅಲ್ಲಿ ಮಾರನೇ ವಾಲೆ ಸೇ ಬಡ ಬಚಾನೆ ವಾಲೆ ಹಯ. ನಮ್ಮನ್ನ ಕೊಲ್ಲವನ್ಕಿಂತ ಕಾಪಾಡವ ದೇವರು ಬಹಳ ದೊಡ್ಡವ ಇರ್ತಾನ. ಅವನ ಮೇಲೆ ನಾವು ಭರೋಸಾ ಮಾಡಿದ ಹೊತ್ನಾಗ ಇಂಥದ್ರೊಳಗಿಂದ ಪಾರಾಗ್ಲಿಕ್ಕೆ ಸಾಧ್ಯ ಅದ. ಹಿಂಗಾಗಿ ಪರಮಾತ್ಮನಿಗೆ ಧನ್ಯವಾದ. ಬಹಳ ಬಹಳ ಒಂದು ರೀತಿ ಭಯ ಪ್ಲಸ್ ಆ ಮರಣವನ್ನು ಗೆದ್ದಂತ ಮೃತ್ಯುಂಜಯನೇ ನೀವು ಅದಿರಿ ಅನ್ನೋಂಥದ್ದು. ಏನು ಇದಕ್ಕಿಂತ ಹೆಚ್ಚಿಂದ ಏನು ಹೇಳ್ಬೇಕು? ಇದಕ್ಕಿಂತ ಹೆಚ್ಚು ಏನು ಹೇಳ್ಬೇಕು? ಅದಕ್ಕೆ ಎಲ್ಲರೂ ಶ್ರದ್ಧೆಯಿಂದ ನಮ್ಮೆಲ್ಲರನ್ನು ಆ ಪರಮಾತ್ಮ ಸುರಕ್ಷಿತವಾಗಿ ಕಾಪಾಡಲಿ ಅಂಥೇಳಿ ಈ ಒಂದು ಅಷ್ಟೋತ್ತರ ಮಾಡೋಣ. ಕಲ್ಲೇಶ ಸೋಮಯ್ಯ ಶರಣರಿಗೆ ಶರಣು. ನೀವು ಶರಣು ಶರಣಾರ್ಥಿ ಅಂತ ಹೇಳ್ರಿ. ಧೀರ ಶರಣೆ ಕಲ್ಯಾಣಮ್ಮ ತಾಯಿಗೆ ಶರಣು. ಕಪಿಲೆಯ ಬ್ರಹ್ಮಯ್ಯ ಶರಣರಿಗೆ ಶರಣು. ಕಸಪಯ್ಯ ನಾಯಕ ಶರಣರಿಗೆ ಶರಣು. ಕಸ್ತೂರಿ ಸಾರಣೆಯ ಉದ್ಧಟಯ್ಯ ಶರಣರಿಗೆ ಶರಣು. ಕಳಿಂಗ ದೇಶದ ಸುಜ್ಞಾನಿ ದೇವ ಶರಣರಿಗೆ ಶರಣು. ಕಂಕರಿ ಕಕ್ಕಯ್ಯ ಶರಣರಿಗೆ ಶರಣು. ಕಂಗಳ ಬಸವಣ್ಣ ಶರಣರಿಗೆ ಶರಣು. ಜೋಳ ಕಾಯಕದ ಕಂಠಯ್ಯ ಶರಣರಿಗೆ ಶರಣು. ಕಂಬಿಕಾರ ಹೊನ್ನಯ್ಯ ಶರಣರಿಗೆ ಶರಣು. ಕಂಬದ ಮಾರಿ ತಂದೆ ಶರಣರಿಗೆ ಶರಣು. ಕಂಬಳಿ ನಾಗಿ ದೇವ ಶರಣರಿಗೆ ಶರಣು. ಕಂಬಿಯ ರೇವಯ್ಯ ಶರಣರಿಗೆ ಶರಣು. ಕಂಥೆ ಸೋಮಯ್ಯ ಶರಣರಿಗೆ ಶರಣು. ಕಂದಹಾರದ ಮರುಳ ಶಂಕರ ದೇವ ಶರಣರಿಗೆ ಶರಣು. ಕಂದುಲಿಗೆ ನಾಗಿ ದೇವಯ್ಯ ಶರಣರಿಗೆ ಶರಣು. ಕಾಖಂಡಕಿಯ ಶಿವಮುಗ್ಧಯ್ಯ ಶರಣರಿಗೆ ಶರಣು.
ಕಾಜಿರಾಚಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಾಡಸಿದ್ದೇಶ್ವರ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಾಲಕಣ್ಣಿಯ ಶರಣೆ ಕಾಮಮ್ಮ ತಾಯಿಗೆ ಶರಣು. ಶರಣು ಶರಣಾರ್ಥಿ. ಕಾಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಾಮಲ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಾಮಾಟದ ಭೀಮಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಾಲಾಗ್ನಿ ರುದ್ರಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ನಿತ್ಯ ಮುಕ್ತೆ ಉರಿಲಿಂಗ ಪೆದ್ದಿಯ ಸತಿ ಕಾಳವ್ಯ ಶರಣು. ಶರಣು ಶರಣಾರ್ಥಿ. ಬಾಚಿ ಕಾಯಕದ ಬಸವಯ್ಯನ ಸತಿ ಕಾಳವ್ಯಗೆ ಶರಣು. ಶರಣು ಶರಣಾರ್ಥಿ. ರಾಯಸದ ಮಂಚಣ್ಣ ಸತಿ ಕಾಳವ್ಯಗೆ ಶರಣು. ಶರಣು ಶರಣಾರ್ಥಿ. ಸಿದ್ಧ ಬುದ್ಧಯ್ಯ ಗಳತಿ ಸತಿ ಕಾಳವ್ಯಗೆ ಶರಣು. ಮತ್ತೊಬ್ರು ಯಾರು ಹೇಳ್ರಿ ಶರಣು ಶರಣಾರ್ಥಿ. ಅವ್ರಿಗೆ ಬೇಸರ ಆಯ್ತಂದ್ರ ಶ್ರಮ ಆಗ್ತದ ಒಬ್ಬರಿಗೆ ಹೇಳಕ್ಕ. ಶರಣು ಶರಣಾರ್ಥಿ. ಕಾಳಿ ಮರಸ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಾಳ್ಕೊರತೆ ಬೊಲ್ಲ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಿನ್ನರಿ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಿನ್ನರಿ ಬೊಮ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಿರಾತ ಸಂಕಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೀಲಾರದ ಭೀಮಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುಪ್ಪುಸದ ಚಂದಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುಮಾರ ಪಾಲ ಗುರ್ಜರ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುಮಾರ ಸಂಗಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುರುಕುಂಟಿ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುರುಗೋಡದ ರಾಚ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೂಗಿನ ಮಾರಿ ತಂದೆ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುಂಬಾರ ಗುಂಡಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೆರೆಯೂರ ದಾಸಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೆರೆಯೂರ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೆಂಬಾವಿ ಭೋಗಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೇದಾರ ಬಾಚಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೇಶಿರಾಜಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕುಂಬಾರ ಗುಂಡಯ್ಯನ ಸತಿ ಕೇತಲಾದೇವಿ ಶರಣಿಗೆ ಶರಣು. ಶರಣು ಶರಣಾರ್ಥಿ.
ಕೋಟಾರದ ಸೋಮಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೋಟಿ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೋಟೇಶ ಸೋಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೋವೂರ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೋರಿ ಶಾಂತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೋಲ ಶಾಂತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕೋಹರ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಖಡ್ಗದ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಾಣದ ಗಣೇಶ ಮಸಣಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಣದಾಸಿ ವೀರಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಣೇಶ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗರಡಿಯ ಚೌಡಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗವಿಸಿದ್ದಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಂಗಕ್ಯದ ಬಸವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಹಾದರ ಕಾಯಕದ ಮಾರಯ್ಯನ ಸತಿ ಗಂಗಮ್ಮ ತಾಯಿಗೆ ಶರಣು. ಶರಣು ಶರಣಾರ್ಥಿ. ಗಂಗಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಂಬಾಪುರದ ಬಸವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಪವಿತ್ರ ಪುಣ್ಯಾಂಗನೆ ಗಂಗಾಂಬಿಕಾ ತಾಯಿಗೆ ಶರಣು. ಶರಣು ಶರಣಾರ್ಥಿ. ಗಂಡುಗತ್ತಿಯ ನಾಚಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಾಣದ ಕಣ್ಣಪ್ಪಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಾಣದ ಕಣ್ಣಪ್ಪಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಕಣ್ಣಪ್ಪಯ್ಯ ಎರಡು ಬೇರೆ ಬೇರೆ, ಮತ್ತ ಕನ್ಫ್ಯೂಸ್ ಮಾಡ್ಕೋಬೇಡ. ಕನ್ನಪ್ಪಯ್ಯ ಬೇರೆ, ಕಣ್ಣಪ್ಪಯ್ಯ ಬೇರೆ. ಗಾವುದಿ ಮಾಚಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಿರುಗಣೇಶ ಶಾಂತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುಗ್ಗುಳದ ಧವಳಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುಡ್ಡವ್ಯ ಶರಣಗೆ ಶರಣು. ಶರಣು ಶರಣಾರ್ಥಿ. ಗುಡ್ಡಾಪುರದ ದಾನಮ್ಮ ತಾಯಿಗೆ ಶರಣು. ಶರಣು ಶರಣಾರ್ಥಿ. ಗುಪ್ತ ಮಂಚಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುಮ್ಮಳಾಪುರ ಸಿದ್ಧಲಿಂಗ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುರುಕುಲದ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುರುಪುರದ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುರು ಬಸವೇಶ್ವರ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುರು ಭಕ್ತಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುರು ಭಕ್ತಿ ಲಿಂಗಮ್ಮ ಶರಣೆಗೆ ಶರಣು. ಶರಣು ಶರಣಾರ್ಥಿ. ಮತ್ತೊಬ್ರು ಯಾರು ಹೇಳ್ರಿ, ಹೈರಣಾಥರ ಒಬ್ಬರಿಗೆ. ಗುರುವರದ ವಿರೂಪಾಕ್ಷ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುರು ಸಿದ್ಧ ದೇವ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುಹೇಶ್ವರಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುಂಡಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗುಂಡದ ಬ್ರಹ್ಮಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೊಗ್ಗದೊರೆ ಕೇಲಕ್ಕರಸಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಧೂಪದ ಕಾಯಕದ ಗೊಗ್ಗವ್ವೆ ತಾಯಿಗೆ ಶರಣು. ಶರಣು ಶರಣಾರ್ಥಿ. ಗೊಲ್ಲ ಮಲ್ಲಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೊಲ್ಲಾಳ ರಾಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋಡಮಿ ಮಲ್ಲದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋಣಿ ಮಾರಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋವಿ ದೇವಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ.
ಘೋರ ತುರುವಿನ ರೆಂಬೆಕ್ಕ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋರಕ್ಷನಾಥ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋವಿನ ಮದ್ದಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋವಿನ ಮಾರಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೋವಿಂದ ಭಟ್ಟಾರ ಕೈಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೌಡಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೌರಾರ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗೌಳ ಭಟ್ಟಾರ ಕೈಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಗಟ್ಟಿವಾಳಯ್ಯ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಘನದಾಸಿ ವೀರಣ್ಣ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಚಿನ್ಮಯಾನುಭವಿ ಘನಲಿಂಗಿ ದೇವ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಜ್ಞಾನವ್ವ ಶರಣರಿಗೆ ಶರಣು. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಎಲ್ಲ ಶರಣರಿಗೂ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಇದು ಕಂಪ್ಲೀಟ್. ಇನ್ನ ಒಂದು ಎರಡನೇ ಅಷ್ಟೋತ್ತರ ಬರೆಯುವಷ್ಟು ಕೊಟ್ಟದೀಗ ಮಟೀರಿಯಲ್. ಇದನ್ನ ಬರ್ಕೊಳ್ರಿ. ನಿಮ್ಗೆ ಏನಾರ ಅಕ್ಷರಗಳು ಶಬ್ದಗಳು ತಿಳಿಲಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳ್ರಿ, ಹೇಳ್ತೀವಿ. ಇದೇನ್ ಅಂದಿರಿ, ಉಚ್ಚಾರ ಅರ್ಥ ಆಗಿಲ್ಲ ಅಂದ್ರೆ ಕರೆಕ್ಟಾಗಿ ಹೇಳ್ತೀವಿ. ಆ ಭಾಗದ ಫೋಟೋ ತೆಗೆದು ಕಳಿಸ್ತೀವಿ ನಿಮಗೆ. ಏನ್ ತೊಂದರೆ ಇಲ್ಲ. ಇದೇನು ಸಣ್ಣ ಬುಕ್ ಅದ. ನೀವು ಯಾವಾಗಾರ ರಾಯಚೂರಿಗೆ ಬಂದ್ರಿ ಅಂತಂದ್ರೆ ಕೊಡ್ತೀವಿ, ತಗೊಂಡಿಕ್ಕೆ ಬರ್ಕೊಳಂತ್ರಿ. ಏನ್ ತೊಂದರೆ. ಆಯ್ತು, ಈ ಪಾಠ ಇವತ್ತು ಮುಗಿಸೋಣ. 8:30 ಆಗ್ಲಿಕ್ಕತ್ತದ. ವಿಚಾರ ಸಾಗರ ನಾಳೆ ತಗೊಳ್ಳೋಣ. ಮಾಯೆ ವರ್ಣನೆ. ಓಕೆನಾ? ಬಹಳ ಸಂತೋಷ. ನೀವು ಅಲ್ಲೇನು ಮನುಷ್ಯನಾಗ ಭಯ ಒಂದು ರೀತಿ ಏನು ಅನುಭವಿಸಿರಿ, ಅದೇ ಸಮಯದಲ್ಲಿ ನಾನು ಕೂಡ ಇಲ್ಲಿ 2 ದಿವಸಲಿಂತ ಏನೋ ಒಂದು ಕಳವಳ. ಅದು ನನ್ನ ಒಂದು ವೈಯಕ್ತಿಕ ಅನುಭವ. ಅದು ಪರೀಕ್ಷೆ ಮಾಡಿದ್ರೆ ಸತ್ಯ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಅಲ್ಲಿ ನಿಂತ ಇಲ್ಲಿ ತನಕ ನಂದು ಏನಂತಂದ್ರೆ ಮಂಗಳವಾರದ ದಿವಸ ನಾನು ಸ್ನಾನ ಮಾಡಿದರೆ ನನ್ನ ಮೈ ಮೇಲೆ ನೀರು ಬಿತ್ತು ಅಂತಂದ್ರೆ ಇನ್ನೊಂದು ಸಾರಿ ಸ್ನಾನ ಮಾಡ್ಬೇಕಾಗ್ತದೆ. ನಂದು ಎದಕ್ ಮಾಡ್ತೀನಿ ಹೇಳ್ರಿ? ಎದಕ್ ಮಾಡ್ಬೇಕಾಗ್ತದ? ಸ್ನಾನ ಇನ್ನೊಂದ್ ಸಾರಿ ಮಾಡ್ಬೇಕಾದ್ರೆ ಎದಕ್ ಮಾಡ್ಬೇಕಾಗ್ತದ? ಕೆಟ್ಟ ಸುದ್ದಿ ಬರ್ತದ. ಇದು ನನ್ನ ಅನುಭವ. ಇದು ಖರೆ ಸುಳ್ಳ ಏನು ಪರೀಕ್ಷೆ ಮಾಡ್ಲಕ್ಕೂ ಹೋಗ್ಬೇಡ್ರಿ. ನನ್ನ ಅನುಭವ ಹಿಂಗಾಗ್ಯದ. ಮಂಗಳವಾರ ದಿವಸ ಎಂದೂ ನಾ ಜಳಕ ಮಾಡ್ಲಿಕ್ಕ ನಮ್ಮ ಮನ್ಯಾಗೂ ಫೋರ್ಸ್ ಮಾಡಂಗಿಲ್ಲ, ನಾನು ಮಾಡಂಗಿಲ್ಲ. ಅದು ಏನು ಈ ಸಾರಿ ಅಂತೂ ಭಯಂಕರ ಫೋರ್ಸ್ ಮಾಡ್ಲಿಕ್ಕತ್ತಿದ್ದಳಕಿ, ಮಾಡಿಬಿಡ್ರಿ ಜಳಕ, ನಾಳೆ ಕರಿ ಅದ, ಹಬ್ಬದ ಹುಣ್ಣಿಮೆ ಅದು ಮತ್ತೆ ಜಳಕ ಮಾಡ್ಲಿಕ್ಕತ್ತದಪ್ಪ, ಬೇಡ ನಮ್ಗ ಕಿರಿಕಿರಿ ಬೇಡ. ಮಂಗಳವಾರ ನಾನು ಆದಷ್ಟು ಸುಮ್ಮನೆ ಜಗ್ಗಿ ನೀರು ಹಾಕೊಂಡು ಕೈಕಾಲು ಮಾರಿ ತೊಳ್ಕೊತೀನಿ ಹೊರತು ಸ್ನಾನ ಮಾಡ್ಲಕ್ ಹೋಗಂಗಿಲ್ಲ. ಇದು ನಮಗೆ ಆದದ್ದು ಏನು ಅದು ಭಯಂಕರ ಘೋರ. ಆದ್ರೂ ಒಂದು ಜೀವ ಹೋಯ್ತು. ಅದು ಫೋರ್ಸ್ ಬಂದದಕ್ಕೆ ಇಲ್ಲ ಹೋಯ್ತು. ನಮ್ಮ ಸಿಸ್ಟರ್ ಒಬ್ಬರು ಅವ್ರ ಹೆಸರ ಸುಜ್ಞಾನಿ ಅಂತ, ನಮ್ಮ ಸಂಬಂಧಿಕರು, ಅಕ್ಕನೇ ಆಗ್ಬೇಕು. ನಮ್ಮ ಅಕ್ಕ ದೊಡ್ಡಪ್ಪನ ಮಗಳೇ ಆಗ್ಬೇಕು. ಹೋದ್ರು. ಏನೋ ಆಗ್ಬಿಡ್ತು. ಮಂಗಳವಾರ ದಿವಸ ನನಗೆ ಸ್ನಾನದ ಪ್ರಸ್ತಾಪನೆ ಬರಂಗಿಲ್ಲ, ಮಾಡ್ಬೇಕಂತ ನಾನು ಮಾಡಂಗೂ ಇಲ್ಲ. ಅವತ್ತಿನ ದಿವ್ಸಕ್ಕೆ ಫೋರ್ಸ್ ಮಾಡ್ಲಕತ್ತಿದ್ದಳು, ಮಾಡಿ ಇದು ಯಾಕೆ ಹಿಂಗೆ ಮಾಡ್ಲಕತ್ತದ, ನನಗೆ ಹಿಂಗ್ಯಾಕೆ ಅನ್ಲಕತ್ತದ, ಜಳಕ ಮಾಡಂತ ಇವತ್ತ ಹಿಂಗ್ಯಾಕೆ ಗಂಡು ಬಿದ್ದದ ನಾ ಅಟ್ಟತಿಗೆ ಬತ್ತಪ್ಪ ಸುದ್ದಿ. ಹಿಂಗಾಗಿ ಕೆಲವೊಂದು ಇವು ಏನೇನೋ ಆಗ್ತಿರ್ತಾವ. ಅದು ನಿಮಗೆ ಕರೆನೋ ಸುಳ್ಳೋ ನನ್ನ ಅನುಭವ ಅಂತೂ ಹಿಂಗೆ ಅದಕ್ಕೆ ಆದಷ್ಟು ನಾ ಮಂಗಳವಾರ ಅವಾಯ್ಡ್ ಮಾಡಕ್ಕೆ ಹೋಗ್ತೇನೆ. ಯಾಕಂದ್ರೆ ಇನ್ನೊಂದ್ಸಾರಿ ಜಳಕ ಮಾಡ್ಬೇಕಂತ ಅದು ಬತ್ತ ಮಾಡಿದೆ ಅಂತಂದ್ರೆ ಮತ್ತೊಂದು ಸಾರಿ ಯಾವಾಗ ಅಲ್ಲಿ ಮಂಗಳವಾರ ಸ್ನಾನ ಮಾಡಿದ್ದೀವಿ 2 ಸ್ನಾನ ಆಗ್ತವ ನಾನು. ಏನೋ ಅದು ಯಾವುದಕ್ಕೂ ಹೊರಗೆಚ್ಚಿ ನೋಡಿದಾಗಿ ಅಲ್ಲಿ ಏನು ಸಿಗ್ತದೋ ಏನು ಸಿಗಲ್ಲೋ. ಆದ್ರೆ ನನ್ನ ಅನುಭವ ಮಾತ್ರ ಹಿಂಗಾಗ್ಯದ. ಅದಕ್ಕೆ ಆದಷ್ಟು ಸುರಕ್ಷಿತವಾಗಿ
ಉಳಿದದ್ದಕ್ಕೆ ನಮಗೆಲ್ಲರಿಗೆ ಭಾಳ ಸಂತೋಷ ಆಗ್ಯದ. ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ನಿಮ್ಮ ಪರಿವಾರದವರಿಗೆ, ನಿಮಗೆ ಪರಮಾತ್ಮ ಹೀಗೆ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಜ್ಞಾನ, ಮೋಕ್ಷ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಹಾರೈಸಿ ಇವತ್ತಿನ ಈ ಪಾಠವನ್ನು ಎಲ್ಲ ಶರಣರ ಪಾದಗಳಿಗೆ ಅರ್ಪಿಸ್ತಿದ್ದೇವೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ. ಆ ಪರಮಾತ್ಮನ ಕವಚ ಗಟ್ಟಿಯಾಗಿರಲಿ, ಎಲ್ಲರಿಗೂ ರಕ್ಷಣೆ ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣಾರ್ಥಿ, ಶರಣ ಶರಣ. ರಕ್ಷಣೆ ವಾಟ್ ಈಸ್ ನೆಕ್ಸ್ಟ್? ಮುಂದೇನು ಮಾಡ್ತೀರಿ? ಶ್ರೀರಕ್ಷೆ, ಪರಮಾತ್ಮನ ಶ್ರೀರಕ್ಷೆ ಧ್ಯಾನ ಮಾಡ್ರಿ, ಪ್ರಾರ್ಥಿಸ್ರಿ. ರಕ್ಷಣೆಗಾಗಿ ಪರಮಾತ್ಮನ ರಕ್ಷಣೆ, ಶ್ರೀರಕ್ಷೆ ಎಲ್ಲರ ತಲೆ ಮೇಲೆ ಇರಲಿ, ಗಟ್ಟಿಯಾಗಿರಲಿ, ಒಳ್ಳೆಯದಾಗಲಿ.